ಆರ್ತಿ ತಗೊಂಡ್ ಬರ್ರಿ ಬಿಡ ಬಿಡ. ಇಲ್ಲ ಅಣ್ಣ, ನೀ ಅತ್ತಿಗೆ ಜೊತೆ ನಿಂದ್ರೋಗ ಹೋಗು. ಹ್ಞೂ, ಈಗ ಆರ್ತಿ ಐತಿದ್ಯಾ, ಅದಕ್ಕೆ ಮತ್ತೆ ಏನಾರು ಕೊಡ್ಬೇಕಿಲ್ಲ ನನಗೆ? ನಿಂಗೇನು ಕೊಡೋದು? ನಿನ್ನ ಮನೆಗೆ ಕೊಡ್ಬೇಕಾದ್ರೆ ಎಲ್ಲ ಕೊಟ್ಟು ಕಳ್ಸಿಂತು. ಏ ಹಂಗೆ ಅನ್ಬಾರ್ದು, ಹಾಕದು 500 ರೂಪಾಯಿ ಹಾಕು. ತಗೋ, ಇದ್ರಾಗ 10,000 ರೂಪಾಯಿ ಅದ. ಅವ ಆರ್ತಿ ತಟ್ಟಿ ತಗೋಬೇಕು. ಥ್ಯಾಂಕ್ ಯು ಅಣ್ಣ. ಬರುವ ಸಸಿ ಬಾ, ಬಲಗಾಲಿಟ್ಟು ಬಾ, ಆ ಶೇರ್ ಒದ್ದು ಒಳಗೆ ಬಾ. ಶೇರ್ ಹೆಂಗೆ ಒದಿಬೇಕಂದ್ರೆ ಮಣಿ ತುಂಬ ಬೀಳ್ಬೇಕು ನೋಡು, ಮಣಿ ತುಂಬ ಮಕ್ಳು ಆಗ್ಬೇಕು, ಹಂಗೆ ಒದಿಬೇಕು. ಒಂದ್ರೈತಿ ಯಪ್ಪ, ಮಣಿ ತುಂಬ ಬೇಡ, ಆರ್ತಿಗೊಂದು ಕೀರ್ತಿಗೊಂದು ಇದ್ರ ಸಾಕು ನಂಗೆ. ನಮ್ಮ ಅಣ್ಣ ಈಗ ಅಂಜಕತ್ ನೋಡು. ಅಷ್ಟು ಅಂಜಬೇಡ್ರಿ, ಮಣಿ ತುಂಬ ಮಕ್ಳು ಇರ್ಬೇಕು ನೋಡು. ನಮಗೀಗ ಐತಿಲ್ಲ ಆರ್ತಿಗೊಂದು ಕೀರ್ತಿಗೊಂದು. ಹೌದೌದು ಹೌದು ಅಳಿ ಅಂದ್ರ. ಸ್ಮಿತಾ, ನೀವು ಅತ್ತಿಗೆ ಮಣಿ ತೋರ್ಸವ, ಬರೀ ಅತ್ತಿಗೆ ನೋಡುವ. ನನ್ನ ಮಗಳಂತೂ ಮದುವೆ ಮಾಡ್ಕೊಂಡು ಹೋಗ್ಬಿಟ್ಟಾಳ. ಇನ್ಮೇಲಿಂದ್ರ ನೀನ ನನ್ನ ಮಗಳಿದ್ದಂಗ. ಎಲ್ಲ ಜವಾಬ್ದಾರಿ ನಿನಗೆ ಕೊಟ್ಟು ನಾ ಆರಾಮಾಗಿರಾಕಿ ನೋಡು. ಸರಿ ರೀ ಅತ್ತಿ. ಅದಕ್ಕೆ ಇದೆ ನೋಡ್ರಿ ನಿಮ್ಮ ಕೋಣಿ. ಆಯ್ತು ಸರಿವ. ಥ್ಯಾಂಕ್ ಯು ಸ್ಮಿತಾ. ಥ್ಯಾಂಕ್ಸ್ ಎಲ್ಲ ಯಾಕತ್ಕೆ, ಇದೆಲ್ಲ ಫಾರ್ಮಾಲಿಟಿ ಏನು ಬೇಡ, ನಾವಿನ್ನು ಹೋಗಿ ಬರ್ತೀವಿ. ಹುಷಾರಾಗಿರ್ರಿ. ಇಷ್ಟು ಬೇಗನಾ ಇರ್ಬೇಕು ತಾಳಿ ಇವತ್ತೊಂದಿನ? ಅಯ್ಯೋ, ನನಗೆ ನಾಳೆ ಮಾರ್ನಿಂಗ್ ಆಫೀಸ್ ಬೇರೆ ಹೋಗಬೇಕು, ನನ್ನ ಗಂಡನ ಆಫೀಸು ಮತ್ತು ಸ್ಕೂಲು ಇವೆಲ್ಲ ಇದೆ ಅತ್ತೆ. ನನಗಂತೂ ಇರೋಕ್ಕಾಗಲ್ಲ, ನಾ ಹೋಗ್ಬೇಕು. ಬರಲಾ ನಾ ಇನ್ನು? ಆಯಿತು, ಹೋಯ್ ಬರ್ರಿ. ಹೊಸ ಮನೆ ಹೊಸ ಎಲ್ಲ. ಅಯ್ಯೋ, ಎಷ್ಟು ಬೇಗ ಬೆಳಿಗ್ಗೆ ಆಯ್ತು, ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ. ಟೈಮ್ ಆಯ್ತು, ಎದ್ದೇಳೋಣ. ಸರಿ ಮಲ್ಕೊಳ್ಳಿ ಇನ್ನೂ ಸ್ವಲ್ಪ. ರೀ, ಟೈಮ್ ಆಗುತ್ತೆ. ಸರಿ ರೀ. ಅರೇ ಕೈ ಬಿಡ್ರಿ. ಅರೇ ನಾಚಿಕೆ ಆಗುತ್ತೆ, ಬಿಡ್ರಿ. ಇರೇ, ನೀವು ಮಲ್ಕೊರಿ ಆಯ್ತಾ? ಬೇಗ ಬೇಗ ಸ್ನಾನ ಮುಗಿಸ್ಬೇಕು. ಅಡುಗೆಗೆ ಏನು ಮಾಡಲಿ, ಇವ್ರು ಏನು ತಿಂತಾರಂತಾನೆ ಗೊತ್ತಿಲ್ಲ. ಪಲಾವ್ ಮಾಡಿದ್ರತ್ತು. ಸೊಸೆ ಲಕ್ಷ್ಮಿ, ನಿಮ್ಮ ಮಾವಂಗೆ ಖಾಲಿ ಹೊಟ್ಟೆಲಿ ಗುಳಿಗೆ ಕೊಡಬೇಕು ಬಾ ಅಮ್ಮ. ಅವ್ರಿಗೆ ಮೊದ್ಲ ಶುಗರ್ ಐತಿ, ಲಗುನ ಗುಳಿಗೆ ಕೊಡಬೇಕು, ಮತ್ತೇನಾರು ತಿನ್ನಾಕು ತರಬೇಕು. ಹಂಗ ಚಾನು ತಗೊಂಡ್ ಬಾ. ಸರಿ ಅತ್ತೆ, ಬಂದೆ. ಮಾವರ್, ನಿಮ್ಮ ಮೆಡಿಸಿನ್ ಕೊಡುವ ಅಲ್ವಾ? ನಂಗೂ ಹಂಗ ಚಾ ತಗೊಂಡ್ ಬಾ ಅಂತ ಹೇಳಿದ್ನಿಲ್ಲ, ಹಂಗ ನಂಗೂ BP ಗುಳಿಗೆ ತಗೊಂಡ್ ಬರೋಗು. ಸರಿ ರೀ ಅತ್ತೆ. ಅಕ್ಕರ ಅಕ್ಕರ, ಹಾಲು ತಗೋಬರ್ರಿ. ಬಂದೆ ಬಂದೆ ಬಂದು ನಿಂದ್ರಪ್ಪ. ಹೊತ್ತಾಗತ್, ಲಗುನ ಬರ್ರಿ. ಹಾ ಬಂದೆ 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 ಬಂದೆ. ಅಕ್ಕರ ಲಗುಚ ಬನ್ರಿ, ನಮಗ್ ಮುಂದೆ ಹೋಗಕ್ ಮತ್ತೆ ಹೊತ್ತಾಗತ್ತ. ಇನ್ನೂ ಭಾಳ ಮನಿಗಳದಾವ ನಮಗ. ನೀವ ಇಷ್ಟೊತ್ತು ಮಾಡಿದ್ರೆ ನಾವು ಮುಂದಿನ ಮನಿ ಹೆಂಗೆ ಹಾಕ್ಬೇಕು? ಹೌದಪ್ಪ, ನಿಮಗೂ ಗೊತ್ತಾಗತ್ತಾ ನಿಮ್ದು ಪರಿಸ್ಥಿತಿ. ನಂದು ಸ್ವಲ್ಪ ಕೆಲಸ ಇರ್ತಾವು, ಒಂದಿಟ್ಟು ಅರ್ಥ ಮಾಡ್ಕೋಪ. ಆಯ್ತಾಯ್ತು, ತಗೋರಿ ಹಾಲು. ಹಾಪ ಕೊಡಪ್ಪ. ಸಸಿ, ನಿನ್ ಕೆಲಸ ಆದ್ರೆ ಒಂದಿಟ್ಟು ಬಾರ್ವಾ ಇಲ್ಲೇ. ಮೊದ್ಲೇ ನಿಮ್ಮ ಮಾವಿಗೆ ಶುಗರ್ ಐತಿ, ನಂಗೆ ಚಾ ತಗೊಂಡ್ ಬಾ, ಲಘು ತಗೊಂಡ್ ಬಾ. ಹಾ ಆಯ್ತು ಅತ್ತೆ, ಬಂದೆ. ಹಾಲು ಈಗ ಬಂದು ಬಂದೆ ಬಂದೆ ಬಂದೆ. ಅತ್ತಿರಿ, ನಿಮ್ಗೆ ಚಾ ಮತ್ತೆ BP ಗುಳಿಗೆ. ಮಾವರಿ ನಿಮ್ಗೂ ಚಾ. ನಿಮ್ಮ ಮಾವುಗ ಸಕ್ರೆ ಕಡಿಮೆ, ನಂಗೆ ಸಕ್ರೆ ಜಾಸ್ತಿ. ಹಾ ರೀ ಅತ್ತೆ, ಹಂಗ ಹಾಕೇನ್ರಿ, ಹಂಗ ಮಾಡೀನ್ರಿ. ಅತ್ತರಿ, ಚಾ ಕುಡ್ದ ಟ್ಯಾಬ್ಲೆಟ್ ತಗೋರಿ. ಹಂಗ ನಾ ಈಗ ಚಪಾತಿ ಮತ್ತೆ ಪಲ್ಯ ಮಾಡ್ತೀನಿ ತಿನ್ನೋರಂತ. ಮಾವರಿ, ನೀವು ಚಪಾತಿ ಪಲ್ಯ ತಿಂದ್ಮೇಲೆ ಇನ್ನೊಂದಕ್ಕೆ ಟ್ಯಾಬ್ಲೆಟ್ ಕೊಡ್ತೀನಿ ರೀ. ರೀ ಅಮ್ಮ. ಸರಿನವ, ನಿಧಾನವಾಗಿ ಮಾಡ್ಕೊ. ಹಾ ಜಲ್ದಿ ಜಲ್ದಿ ಮಾಡ. ಏನ್ ಇವತ್ತು ನವೀನಗ ಆಫೀಸ್ ಸೂಟಿ ಅನ್ನ ಇವತ್ತ? ಹಂಗೆ ಕೇಳಾಗತ್ತರಿ. ಅಲ್ಲ 8:30 ಆತ ಟೈಮ್, 9:30 ಅಂದ್ರೆ ಆಫೀಸ್ನಾಗ ಇರ್ಬೇಕವ, ಇನ್ನಾದ್ರೂ ಎದ್ದೇ ಇಲ್ಲ. ಹೊಸ್ದಾಗಿ ಮದುವೆ ಆಗೈತಿ, ಮಕ್ಕೊಂಡೈತಿ ಬಿಡು. ಅಲ್ಲ ಲೇಟ್ ಆಗಿ ಎತ್ತಂದ್ರ ಪಾಪ ಆ ಹುಡುಗಿನ ಬೈಕೊಂತ ನಿಂದಿರ್ತೈತಿ ಅದು. ಆ ಟೈಮ್ ನೋಡಿದ್ ನೋಡಲ್ಲಿ, ಏನು ಹೊಸ್ದಾಗಿ ಮದುವೆಗೆ 6 ತಿಂಗಳ ಆಗಿ ಬಂತು, ಇನ್ನ ಹೊಸ್ತಾನ ಪಾಪ ಎಲ್ಲಾ ಹುಡುಗಿನ ಮಾಡ್ತೈತಿ. ಲೋಗ್ ಎದ್ದು ಅಂತ ಮಾಡ್ಕೋಬೇಕಿಲ್ಲ, ಆಮೇಲೆ ಒದ್ರಕೋ ಅಂತ ನಿಂದಿರ್ತೈತಿ. ಆಫೀಸ್ಗೆ ಹೋಗೋ ಮನುಷ್ಯ ಮಾಡ್ಲಿ ಬಿಡು, ನಿಮ್ಗೇನಾತ? ಕೊಡ್ರಿ ಚಾ ಕೊಡ್ರಿ ನೀವು. ಅದು ಅಲ್ದ ಇಡೀ ದಿನ ದುಡಿತೈತಿ, ಅದು ದುಡ್ದಲ್ಲೆಲ್ಲ ನಾವು ಆರಾಮ್ ಕುತ್ಕೊಂಡು ತಿನ್ನಾಕತ್ತೀವಿ. ಆರಾಮಾಗಿ ಮಕ್ಕಳು ಬಿಡ್ರಿ, ಆರಾಮಾಗಿ ಎದ್ದೇಳಿ. ಬರೀ ಮಗನ ವಹಿಸ್ಕೊಂಡ್ ಬಾ, ಪಾಪ ಸೊಸಿ ಎಷ್ಟು ಮಾಡ್ತೈತಿ ಅದು. ನಿಮ್ಗೇನು ಕಡಿಮೆ ಆಗೈತಿ? ಚಾ ಕೊಡ್ರಿ, ಈಗ ಕುಡಿದು ಅಡ್ಡಾಡಿ ಬರೋರಿ. ಅಯ್ಯ, ಟೈಮ್ 8:30 ಆಯ್ತು, ಪಟ್ನ ಎದ್ದಳು. ಲಕ್ಷ್ಮಿ ಲಕ್ಷ್ಮಿ ಲಕ್ಷ್ಮಿ, ಟವಲ್ ಕೊಡು. ಹಂಗ ನಂಗೆ ಬಿಸಿನೀರು ಕಾದೈತಿಲ್ಲ ನೋಡ್ ಲಗುನ, ನಾ ಸ್ನಾನ ಮಾಡ್ಬೇಕು ಈಗ ಲಗು. ರೀ, ಬಿಸಿನೀರು ಕಾದವು, ಟವಲ್ ಎಲ್ಲ ಹಾಕಿನಿ, ತಗೋರಿ. ಬೇಗ ನನ್ನ ಬಟ್ಟೆ ಐರನ್ ಮಾಡ. ಸರಿ ಸರಿ ಸರಿ. ಲಕ್ಷ್ಮಿ ಲಕ್ಷ್ಮಿ, ನನ್ನ ಬಟ್ಟೆ ಐರನ್ ಆಗಿಲ್ಲ ಇನ್ನೂ. ಕೊಟ್ಟೆ 2 ನಿಮಿಷ. ರೀ, ಟೇಬಲ್ ಮೇಲೆ ಇಟ್ಟಿ ನೋಡಿ ನಿಮ್ಮ ಬಟ್ಟೆ, ಹಾಕೊಳ್ಳಿ. ಬೇಗ ತಿಂದಿದ್ದ ರೆಡಿ ಮಾಡು, ನಾ ಹೋಗ್ಬೇಕೀಗ. ನೀವು ಬಟ್ಟೆ ಹಾಕೊಂಡು ಬನ್ನಿ, ನಾ 2 ನಿಮಿಷದಲ್ಲಿ ಅಡುಗೆ ರೆಡಿ ಮಾಡ್ತೀನಿ. ಇನ್ನೂ ಮಾಡಿಲ್ಲ ನೀನು, ಬೇಗ ಮಾಡು. ಲಕ್ಷ್ಮಿ, ಟಿಫಿನ್. ನಿಂದರೆ ಚಪಾತಿ ಮಾಡಕತ್ತೀನಿ, ಬನ್ನಿ 2 ನಿಮಿಷ. ಅಲ್ಲ, ನಾ ಬಂದು ಇಲ್ಲಿ ಕುಂತೀನಿ, ನೀ ಈಗ ಚಪಾತಿ ಮಾಡಕತ್ತಿ. ನಾನು ಹಿಂಗೆ ಯಾವಾಗ ಹೇಳಿನಿ? ನಾನು ಹಿಂಗೆ ಇನ್ನೂ ಜಳಕ ಮಾಡೋಕಿನ್ನ ಮುಂಚೆನೇ ಹೇಳಿನಿಲ್ಲ ಲಗುನ ಮಾಡಂತೇಳಿ. ನನ್ನ ಆಫೀಸ್ ಟೈಮ್ ಆಗುತ್ತಾ. ಆಯ್ತು ತಂದೆ, ನಿಂದರ್ರಿ 2 ನಿಮಿಷ. ಪಲ್ಯ ಕುದಿಯಾಕತೈತಿ, ತಂದು ಕೊಡ್ತೀನಿ. ಏನು ಅಂಥ ಕೆಲಸ ಮಾಡ್ತೀನಿ ನೀನು? ಇಡೀ ದಿನ ಮನ್ಯಾಗ ಕಾಲಿನ ಕುಂತಿರ್ತಿ, ಬಡ ಎದ್ದು ಎಲ್ಲ ಕೆಲಸ ಮಾಡೋಕ್ಕಾಗಲ್ಲ ನಿನ್ಗೆ. ಎಲ್ಲನೂ ಆನ್ ಟೈಮ್ ಆಗ್ಬೇಕು. ಎದ್ದು ಕೂಡಲೇ ಅವ್ರಿಗೆ ಏನು ಬೇಕು, ಅಪ್ಪ ಅಮ್ಮಗೆ ಏನು ಬೇಕು ಅದನ್ನು ಕೊಟ್ಟು, ನನಗೇನು ಬೇಕು ಅದನ್ನು ಮಾಡೋಕ್ಕಾಗಲ್ಲ. ನೋಡು, ನನ್ನ ಮೂಡೆಲ್ಲ ಖರಾಬ್ ಮಾಡಿದಿ. ನಂಗೆ ಟಿಫಿನ್ ಬೇಡ, ಏನು ಬೇಡ, ಹಂಗ ಹೋಗ್ತೀನಿ ನೋಡು. ರೀ ನಿಂದರ್ರಿ. ರೀ ಬ್ಯಾಗ್ ಆದ್ರೂ ತಗೊಂಡೋಗಿ ಪ್ಲೀಸ್. ಬ್ಯಾಗ್ ಕೊಡು, ನಂಗೆ ಟೈಮ್ ಆಯ್ತು ಆಫೀಸ್ಗೆ, ಬರೇ ಇದಾಯ್ತು. ರೀ, ಬಾಕ್ಸಲ್ಲಿ ಟಿಫಿನ್ ಹಾಕಿದ್ದೀನಿ, ತಿನ್ನಿ ಅದನ್ನಾದ್ರೂ. 2 ನಿಮಿಷ ಲೇಟ್ ಆಗಿದ್ದಕ್ಕೆ ಊಟನೇ ಮಾಡಲಿಲ್ಲ ನೋಡು. ಅಮ್ಮ ನನ್ನ ಸ್ಕೂಲ್ ಬಿಡೋ ಟೈಮ್ ಆಗುತ್ತೆ.
ನಂಗೆ ತುಂಬಾ ಟಿಫಿನ್ ಬೇಡ, ಏನು ಬೇಡ, ಟೈಮ್ ಆಯ್ತು, ಬಾ ಮಾ. ಒಂದೀಟ ತಿನ್ನಮ್ಮ, ಒಂದೆರಡು ತುತ್ತು ತಿನ್ನು ಹೋಗು ಅಂತ. ಅಮ್ಮ ಏನು ಬೇಡಮ್ಮ, ಸ್ಕೂಲ್ ಬಿಡ್ ನಡಿ. ಸರಿ ನಡಿ ಹೋಗೋಣ. ಅಮ್ಮ ಸ್ಕೂಲಲ್ಲಿ ಎಲ್ಲರೂ ಕೇಳ್ತಾರೆ ಅಪ್ಪ ಯಾಕೆ ಬರಲ್ಲ, ಬರೀ ನೀವು ಅಮ್ಮನೇ ಸ್ಕೂಲಿಗೆ ಬಿಡ್ತಾರಲ್ಲ ಅಂತ. ಅಪ್ಪ ಆಫೀಸ್ಗೆ ಹೋಗುತ್ತಲ್ಲಮ್ಮ, ಅದಕ್ಕೆ ಬರೋದಿಲ್ಲ, ಆಯ್ತಾ? ನಾನು ಬಿಟ್ಟು ಬರ್ತೀನಲ್ಲ. ಸರಿ ಅಮ್ಮ. ಲಕ್ಷ್ಮಿ, ಲಕ್ಷ್ಮಿ ಎಲ್ಲೋದ್ಲೋ ಏನಾಯ್ತು, ಒಂದೇನು ಹೇಳೋದಿಲ್ಲ, ಬರೀ ಕೆಲಸ. ನಮ್ಗೇನ್ ಬೇಕು ಕೇಳೋದೇ ಇಲ್ಲ. ಲಕ್ಷ್ಮಿ, ಹೋಗ್ಲಿ ಬಿಡು, ಏನೋ ಕೆಲಸ ಮಾಡ್ತಿರ್ಬೇಕು ಅದು ಗದ್ದಲ್ದಾಗ. ನೀ ಏನ್ ಎಷ್ಟು ಒದರ್ತಿ? ಅಮ್ಮ ಯಾಕಮ್ಮ ಏನಾಯ್ತು? ಆಕೆಲ್ಲ ಹೇಳಪ್ಪ, ಕರೀಕಿನ. ಅಮ್ಮ ಆಕಿ ಸಂಜೆನ ಸ್ಕೂಲಿಗೆ ಬಿಟ್ಟು ಬರಕ್ಕೆ ಹೋಗಿದ್ದಾಳೆ. ಹೌದಾ, ಬಂದ್ಮೇಲೆ ಕಳ್ಸು. ಆಯ್ತು ಸರಿ ಅಮ್ಮ. ನಾನು ಹಿಂಗೆ ಏನು ಹೇಳಿದ್ದೀನಿ, ಬೆಳಗ್ಗೆ ಅಪ್ಪ ಅಮ್ಮಗೆ ಏನು ಬೇಕು ಅದನ್ನೆಲ್ಲ ಕೊಡ ಅಂತ ಹೇಳಿದ್ದೀನಿ ತಾನೆ. ಈಗ ಅವ್ವ ಕರೀತಿದ್ದ, ಹೋಗು. ಓ ಹೌದಾ, ಅಯ್ಯೋ ಅವ್ರಿಗೆ ಟ್ಯಾಬ್ಲೆಟ್ ಕೊಡೋದು ಮಾಡ್ತೆ. ಓಕೆ ತಾಳಿ. ಅತ್ತೆ ಕರೆದ್ರಂತೆ, ಏನು ಬೇಕಿತ್ತು? ಟ್ಯಾಬ್ಲೆಟ್ ಕೊಟ್ಟಿದ್ದೀನಲ್ವಾ, ಅಲ್ಲೇ ಟೇಬಲ್ ಮೇಲೆ ಇಟ್ಟಿದ್ದೀನಿ. ಟ್ಯಾಬ್ಲೆಟ್ ಅಲ್ಲಮ್ಮ, ಇದು ಫ್ಯಾನ್ ಯಾಕೋ ವರ್ಕ್ ಆಗ್ತಿಲ್ಲ, ಹೋಗಿ ಫ್ಯಾನ್ ಮಾಡ್ಸೋ ಕರಿ. ಅಯ್ಯೋ ಹೌದಾ, ಆಯ್ತು ಬಿಡಿ, ಹೇಳ್ತೀನಿ. ಅಲ್ಲ ಕಣೆ, ಇದನ್ನೆಲ್ಲ ನಿನ್ ಮಗುಗೆ ಹೇಳ್ಬೇಕು ತಾನೆ, ಎಲ್ಲ ಪಾಪ ಅವಳೇ ಮಾಡ್ಬೇಕಾ? ಆಫೀಸ್ಗೆ ಹೋಗೋ ಹುಡುಗಗೆ ಏನು ಹೇಳಬೇಕು, ಸುಮ್ಮನೆ ಇರಿ ನೀವು. ರೀ, ಫ್ಯಾನ್ ವರ್ಕ್ ಆಗ್ತಿಲ್ವಂತೆ ಅತ್ತೆ ರೂಮಲ್ಲಿ, ಫ್ಯಾನಿನವ್ರು ಕಳಿಸ್ಬೇಕಾಗಿತ್ತು. ನೋಡು ನನಗೆಲ್ಲ ಟೈಮ್ ಇಲ್ಲ, ಅದಕ್ಕೆ ನಾನು ಊಟ ಆಗಿದೆ, ನಾನು ಸಾಯಂಕಾಲ ಬಂದು ನೋಡ್ತೀನಿ. ನೀನು ಫೋನ್ ಮಾಡು ಅವ್ರಿಗೆ, ಯಾರಿಗಾದ್ರು ಆನ್ಲೈನಲ್ಲಿ ಸರ್ಚ್ ಮಾಡು, ಯಾರಿದ್ದಾರೆ ಟೆಕ್ನಿಷಿಯನ್ ಕರ್ಸಿ ಮಾಡಿಸು. ಆಯ್ತು ಸರಿ ರೀ. ಲಕ್ಷ್ಮಿ, ಮನೆ ಖರ್ಚಿಗೆ ತಗೋ, ಇದರಲ್ಲಿ 15,000 ಇದೆ. ರೀ 15,000 ಸಾಲಂಗಿಲ್ಲ ರೀ, ಯಾಕಂದರೆ ಅತ್ತೆ ಮೆಡಿಸಿನ್ನು, ಮಾವನ ಮೆಡಿಸಿನ್ನು, ಆಮೇಲೆ ಇವಾಗ ಅದು ರಿಪೇರಿ ಬಂದಿದೆ, ಅದು ಮತ್ತು ಪಾಪದು ಪೇಂಟಿಂಗ್, ಎಕ್ಸ್ಟ್ರಾ ಕರಿಕ್ಯುಲರ್ದು ಪೇಂಟಿಂಗು, ಇದಕ್ಕೆಲ್ಲ ಅಮೌಂಟ್ ಜಾಸ್ತಿ ಬೇಕು ರೀ. ಅಲ್ಲ ಲಕ್ಷ್ಮಿ, ರೆಂಟ್ ಕಟ್ತೀನಿ, ಆಮೇಲೆ ಕರೆಂಟ್ ಬಿಲ್ಲು ಎಲ್ಲ ನಾನೇ ಕಟ್ತೀನಿ, ಬರೀ ಗ್ರೋಸರಿ ಮತ್ತು ಇವು ಮೆಡಿಸಿನ್ಗೆ ಇಷ್ಟು ಕೊಂಡು ತೊಗೊತಿದೀಯ ನೀನು? ರೀ ಗ್ರೋಸರಿ ರೇಟ್ ಎಷ್ಟಿದೆ, ಆಮೇಲೆ ಇದು ಬಿಲ್ ಎಷ್ಟಿದೆ, ವೆಜಿಟೇಬಲ್ ರೇಟ್ ಎಷ್ಟಿದೆ, ಹಾಲು ನೋವು ಎಲ್ಲರೂ ರೇಟ್ ಜಾಸ್ತಿ ಇದೆ ರೀ. ನೋಡಿ ನಮಗೆ ಜಾಸ್ತಿ ಬೇಕಾಗುತ್ತೆ, ಇನ್ನೂ ಸ್ವಲ್ಪ ಕೊಡಿ. ಸರಿ ನಾಳೆ 5,000 ಕೊಡ್ತೀನಿ ತಗೋ. ಮಗ, ಅಪ್ಪಂದು ಶುಗರ್ದು ಗುಳಿಗೆ ಖಾಲಿಯಾಗಿದೆ, ತಗೊಂಡ್ ಬಾರಪ್ಪ. ಅಮ್ಮ ಇವಳಿಗೆ ಹೇಳು, ತಗೊಂಡು ಬರ್ತಾಳೆ. ಅತ್ತೆ ನಾನು ಗ್ರೋಸರಿ ತಗೊಂಡ್ ಬರಕ್ಕೆ ಹೋದಾಗ ತಗೊಂಡ್ ಬರ್ತೀನಿ ತಗೊಳ್ಳಿ. ಸರಿ ನಾನು ಬರ್ತೀನಿ. ಮೇಡಮ್ ಹಾಲು ಕರೆಕ್ಟಾಗಿ ಬಂದಿ ನೋಡಪ್ಪ, ತಗೋ ನಿನ್ನ ರೊಕ್ಕ. ಮೇಡಮ್, ಮುಂದಿನ ವಾರದಿಂದ ಹಾಲಿನ ರೇಟ್ ಜಾಸ್ತಿ ಆಗುತ್ತೆ ನೋಡಿ, ಯಾಕಂದರೆ ನಾವು ಗೌರ್ಮೆಂಟ್ ಅವರು ಇನ್ಕ್ರೀಸ್ ಮಾಡಿದ ಜಾಸ್ತಿ. ಅಕ್ಕರ, ನಾವೀಗ ಹಸು ಹುಲ್ಲು ಸತೇಕ ಕೊಂಡು ತಗೋಬೇಕಾಗೈತಿ, ಅದಕ್ಕೂ ಎಷ್ಟು ಜಾಸ್ತಿ ಆಗೈತಿ ಉಟ್ಟಣ, ಈ ಮೇಲೆ ಹುಲ್ಲುಗಳು ಎಲ್ಲ ಕೆಟ್ಟ ಹೋಗ್ಬಿಟ್ಟೈತಿ, ಹಂಗಾಗಿ ನಾವು ಜಾಸ್ತಿ ಮಾಡಕತ್ತಿ. ಆಯ್ತು ಸರಿಯಪ್ಪ. ಏನ ಲಕ್ಷ್ಮಿ, ಬಿಡುನ ಇಲ್ಲ, ಇಲ್ಲೇ ಪಕ್ಕದ ಮನೆಯಾಗಿದ್ದು ಬರಂಗಿಲ್ಲವಾ ನೋಡು ನೀನು. ಇವಾಗೇನ ಕೆಲಸ ಮುಗಿತಾನ ಹಂಗಾರ? ಹ್ಞೂನ್ವಾ, ಇವಾಗ ಸ್ವಲ್ಪ ಕೆಲಸ ಮುಗಿತು ನೋಡು. ಸಾಯಂಕಾಲ ಅಂದ್ರೆ ಒಂದು ಫ್ರೀ ಅಕ್ಕಿನ ಒಂದಿಟ್ಟು ನಿನ್ನ ಬ್ಲೌಸ್ ಹೊಲ್ಕೊಳ್ಬೇಕಿತ್ತು, ನನಗೂ ಟೈಮೇ ಸಿಗವಲ್ದ. ನಿಂಗೆ ಇನ್ನೊಂದೆರಡು ದಿನ ಟೈಮ್ ಕೊಟ್ಟರೆ ನಡೀತಿತ್ತಲ್ಲ, ಕೊಡ್ತೀನಿ. ತಗೋ, ನನಗೇನು ದೀಪಾವಳಿ ಬೇಕಾಗೈತಿ, ನಾ ಹೇಳಿದ್ನಲ್ಲ ಡಿಸೈನ್, ಅದೇ ಥರ ಡಿಸೈನ್ ಮಾಡಿಕೊಡು. ಅದಕ್ಕೆ ಸ್ಟೋನ್ ತರಬೇಕು, ಎಲ್ಲ ಕಟ್ ಮಾಡಿ ಇಟ್ಟಿನಿ, ಅದಕ್ಕೆ ಸ್ಟೋನ್ ತಂದು ಹಚ್ಚಕ್ಕೆ ನಾನು ಸ್ವಲ್ಪ ಕೆಲಸಗಳು ಭಾಳ ಇರ್ತಾವಲ್ಲ. ಹಂಗಾರೆ ಇವತ್ತು ಸಾಯಂಕಾಲ ಸ್ವಲ್ಪ 7 ಗಂಟೆ ಮೇಲೆ ಫ್ರೀ ಆದ್ರೆ ಇದು ಶ್ರಾವಣಕ್ಕಂತೇಳಿ ಈಗ ಭಜನಿಗಳು ಸ್ಟಾರ್ಟ್ ಆಗ್ಯಾವ, ದೇವಸ್ಥಾನದಾಗ ಹೋಗು ನಡಿ. ಶಿವನ ದೇವಸ್ಥಾನಕ್ಕೆ ಹೋಗಿದ್ನಿ, ಏನು ಚಂದ ಮಾಡಿದ್ರು ಗೊತ್ತಾ. ಆಮೇಲೆ ಗ್ರೌಂಡ್ನಾಗ ಕೃಷ್ಣ ಇಟ್ಟಿದ್ರವ, ಎಷ್ಟು ಮಸ್ತ್ ಮಾಡಿದ್ರು, ಏನು ಡ್ಯಾನ್ಸ್ ಮಾಡಿದ್ರು, ಭಾಳ ಚಂದ ಮಾಡಿದ್ರು. ನೀನು ಕರಿಬೇಕಂದ್ರೆ ನೀ ಬಿಸಿ ಇರ್ತೀಯ ಅಂತ ಅನ್ಕೊಂಡೆ. ಇವಾಗ ಶಿವನ ಟೆಂಪಲ್ಗಾರ ಹೋಗೋಣ ಬಾ ಸಾಯಂಕಾಲ. ಆಯ್ತು ಸರಿ, ಹೋಗೋಣ ಅಂತ ರೆಡಿಯಾಗಿ ಬರ್ತೀನಿ ನಿಂದರು. ಆಯ್ತು ಲಗುನವಾ. ಲಕ್ಷ್ಮೀ ಸಸಿ ಎಲ್ಲಿದೀವಾ, ಚಾ ಮಾಡ್ಕೊಂಡು ಬಾ. ಬರೋಕ್ಕಾಗಲ್ಲ ಬಿಡವಾ, ಇನ್ನೇ ಕೆಲಸದ. ನಾವು ಹೊತ್ತಿಗೆ ಚಾ ಅದು ಇದು ಅನ್ನೋಕ್ಕೆ ಲೇಟ್ ಆಗುತ್ತೆ, ಮತ್ತು ಅವ್ರು ಬೇರೆ ಬರ್ತಾರ ಮನೆಗೆ, ಮತ್ತು ಅವ್ರಿಗೆ ಏನು ಬೇಕು ಎಲ್ಲ ಮಾಡ್ಬೇಕು ನಾನು. ಆಯ್ತು, ಮತ್ತೆ ಯಾವಾಗ ಹೋಗೋಣ ತಗೋ. ಏನು ಲಕ್ಷ್ಮಿ ನೀನು ಬರೀ ಯಾವಾಗ ನೋಡ್ತಿ ಕೆಲಸ. ನಾನು ನೋಡು ಆಫೀಸ್ಗೆ ಹೋಗ್ತೀನಿ, ಮನೆ ಬರ್ತೀನಿ ಅಷ್ಟೇ. ನೀವೆಲ್ಲ ದುಡಿತಿರುವ, ನಿಮ್ಗೆ ಕೈಯಾಗ ಒಂದು ಕಾಳಗೊಂದು ಆಳು ಇರ್ತಾವೆ. ನಾವೇನು ಮಾಡೋದು, ಮನ್ಯಾಗ ಕೆಲಸ ಅಲ್ಲ, ಎಲ್ಲಾರನ್ನೂ ನೋಡ್ಕೋಬೇಕು. ಅಲ್ಲ ಲಕ್ಷ್ಮಿ, ನೀ ಯಾರೇನು ಖಾಲಿ ಕುಂದಿರ್ತೇನ, ಬ್ಲೌಸ್ ಹೊಲಿತಿ, ಬ್ಲೌಸ್ ಬಂದಿದ್ದು ದುಡ್ಡೆಲ್ಲ ಮಾಡ್ತಿ, ಹೌಸ್ ವೈಫ್ ಅನ್ನೋದು ಅಷ್ಟ, ಮತ್ತು ಮನೆಯಾಗೆಲ್ಲ ಕೆಲಸನೂ ಮಾಡ್ತಿ, ದುಡಿತಿ, ಎಲ್ಲನೂ ಮಾಡ್ತೀನಿ ನೀನು. ಹ್ಞೂ ಆಯ್ತು, ನಾನು ಹಿಂಗೆ ಮತ್ತೆ ಮಾತಾಡ್ತೀನಿ, ನಮ್ಮ ಅತ್ತಿ ಕರೆಯತ್ತ. ಲಕ್ಷ್ಮಿ ಬಾರ್ವಾ, ಇನ್ನೂ ಎಷ್ಟೊತ್ತ? ಬಾಯ್. ಹೋಗುವ, ಮತ್ತೆ ನಿಮ್ಮ ಅತ್ತಿ ಬೈತಾಳ. ಎಲ್ಲಿ ಹೋಗ್ಲಿಕ್ಕಿ, ಟೈಮ್ ನೋಡಿದ್ರೆ 6 ಹಾಕುವಂತ, ಇನ್ನೂ ಆದ್ರೂ ಚಾ ಕೊಟ್ಟಿಲ್ಲ. ಬರ್ತಾಳ ಬಿಡು, ಯಾಕಷ್ಟು ಒದರ್ತಿ? ಪಾಪ ಭಾಳ ದಿನದ ಮೇಲೆ ಆಕಿನ ದೋಸ್ತ ಸಿಕ್ಕಾಳ, ಮಾತಾಡ್ಕೊಂತ ಕುದಿರ್ತಾಳ. ನಿನ್ನರು ನೀ ಬರೇ ನಮ್ದ ಮಾಡೋದಾಗ್ತದ. ಅದಕ್ಕೆ ಮಾತಾಡ್ಲಿ, ಏನೇನೋ ಕಷ್ಟ ಸುಖ ಇರ್ತಾವ ಓದ್ರು. ಏನ್ ಕಷ್ಟ ಸುಖ ಸುಪ್ಪತ್ನಾಗ ಇಟ್ಟಿನ ಆಕಿನ ಏನ್ ಕಡಿಮೆ ಐತ್ ನಮ್ಮ ಮನ್ಯಾಗ? ಅತ್ತಿ ಕರೆದ್ರಿ ಏನು 6 ಆಗಕವಂತ, ಇನ್ನ ಚಾ ಮಾಡಿಲ್ಲನ, ಲಘು ಚಾ ಕೊಡು. ಆಯ್ತು ಕೊಡ್ತೀನಿ. ಅವರು ಗೆಳತ್ಯಾರ್ಗಳು ಮಾತಾಡಕತ್ರ ಮಾತುಗಳು ಒಟ್ಟ ಮುಗಿಯಂಗಿಲ್ಲ, ಅವರು ಹಂಗ ಮಾತುಗಳು ಇದ್ದ ಇರ್ತಾವ. ಅತ್ತಿರಿ ತಗೋರಿ, ಮಾಮಾರಿ ನೀವು ತಗೋರಿ. ಅವ್ರಿಗೆ ಸಕ್ರೆ ಕಡಿಮೆ ಹಾಕಿ ಇಲ್ಲ? ರೀ ಅತ್ತೆ, ಹಾಕಿನಿ. ಲಕ್ಷ್ಮಿ, ಸಚಿನ್ನ ಟ್ಯೂಷನ್ನಿಂದ ಕರ್ಕೊಂಡು ಬರೋ ಟೈಮ್ ಆಯ್ತವ, ಮತ್ತು ನಮ್ಮ ಕೆಲಸದೋಗಿ ಮರ್ತೀವನ್ನ,
ಪಾಪ ಲೇಟ್ ಆಗುತ್ತೆ, ಹೋಗಿ ಕರ್ಕೊಂಡ್ ಬರೋಗುವ. ಹಾಂ ಆಯ್ತು ರೀ ಮಾಮರ. ಹಂಗ ನಿಮ್ಮ ಅತ್ತಿಗೆ ಏನೋ ಕೈ ನೋವಾಗತೈತಿ ಅಂತ ಒಂದಿಟ್ಟು ದವಾಖಾನೆ ಕರ್ಕೊಂಡು ಹೋಗುವ. ಅತ್ತಿರಿ ಏನು ಮಾಡ್ಕೊಂಡ್ರಿ? ವಾ, ಒಂದೇ ಸೈಡ್ ಮಲ್ಕೊಂಡ್ಬಿಟ್ಟೆ, ಜಾಗ ಈಟ ಇತ್ತ, ಇವ್ರೊಂದು ಸರ್ಕೊಂಡು ನನ್ನ ಹತ್ರನ ಬರಾಕತ್ರು. ಅದು ಒಂದೇ ಸೈಡ್ ಮಕ್ಕೊಂಡಿದ್ದ ಕೈ ಹಿಡ್ಕೊಂಡಂಗೆ ಆಗಿಬಿಟ್ಟೈತೆ ನೋಡು. ಆಯ್ತು, ಅದು ಗುಳಿಗೆ ತೊಗೊಂತೀನಿ ತಗೋರಿ. ಅಯ್ಯ ಸಚಿನ್ ಬಂತ್ ನೋಡು. ಮಮ್ಮಿ ಯಾಕೆ ಬರ್ಲಿಲ್ಲ ಇವತ್ತು? ಏ ಸಚ್ಚ, ಹೆಂಗ್ ಬಂದಿ? ನನ್ನ ಫ್ರೆಂಡ್ ಅಪ್ಪ ಬಂದಿದ್ನಾ, ಅವ ನನ್ನನ್ನು ಕರ್ಕೊಂಡು ಬಂದ, ಇಲ್ಲೇ ಡ್ರಾಪ್ ಮಾಡಿದ. ಮಮ್ಮಿ ನಾನು ನಾಳೆ ಎಕ್ಸಾಮ್ ಐತೆ ಮಮ್ಮಿ, ನಾನು ಪ್ರಾಕ್ಟೀಸ್ ಮಾಡಿಸ್ ನಡಿ. ನಂದು ಎಷ್ಟೋ ಕೊಂಡೈತಿ ಓದಿಸ್ ನಡಿ ಮಮ್ಮಿ, ನಂಗೆ ಎಕ್ಸಾಮು. ಹಾಂ ಸರಿ, ಬಾ ಬಾ ಬಾ, ಡ್ರೆಸ್ ಕಳಿಬಾ. ಡ್ರೆಸ್ ಕಳೆದು ಇವತ್ತು ಆಟ ಆಡೋಕೋಬೇಡ, ಹೋಮ್ವರ್ಕ್ ಎಲ್ಲ ಮಾಡು, ಮತ್ತೆ ಎಕ್ಸಾಮಿಗೆ ಪ್ರಿಪೇರ್ ಮಾಡುವಂತೆ ಬಾ. ಸರಿ ಮಮ್ಮಿ. ಮಮ್ಮಿ ಹೋಮ್ವರ್ಕ್ ಮುಗೀತು, ನಂಗೆ ಊಟ ಹೊಟ್ಟೆಸ್ತೈತೆ, ಏನಾರ ಕೊಡು. ಒಂದು 2 ನಿಮಿಷ ಕುಂದಿರಪ್ಪ, ಚಪಾತಿ ಮಾಡಕತ್ತೀನಿ, ಚಪಾತಿ ತಂದು ಕೊಡ್ತೀನಿ. ಚಪಾತಿನಾ? ನಂಗೆ ಬೇಡ. ನಿನ್ನೆನು ಚಪಾತಿ, ಇವತ್ತು ಚಪಾತಿ. ಚಪಾತಿ ತಿನ್ ಬ್ಯಾಸ್ರಾಗಿದೆ, ಬೇರೆ ಏನಾರ ಮಾಡು ಮಮ್ಮಿ. ಹಂಗೆ ಅನ್ಬಾಡಪ್ಪ, ಚಪಾತಿ ಮಾಡೀನಿ, ಅಜ್ಜಗೂ ಚಜ್ಜಿಗೂ ಬೇಕಲ್ಲ ಅದಕ್ಕೆ. ಆಗ ನಂಗೆ ಚಪಾತಿ ಬೇಡ. ಅಲ್ಲ, ನಿನ್ನೆ ಇಡ್ಲಿ ಸಾಂಬಾರು, ಮೊನ್ನೆ ದೋಸೆ ಅದೆಲ್ಲ ಮಾಡಿದ್ನಿಲ್ಲ, ಪೂರಿನೂ ಮಾಡಿದ್ದೆ ಮತ್ತೆ. ಮಮ್ಮಿ ಸಾಯಂಕಾಲ ಆದ್ರೆ ಚಪಾತಿ ಬೇಡ ಮಮ್ಮಿ. ದಿನ ಸ್ಪೆಷಲ್ ಮಾಡಕ್ಕೆ ಕೈಲೇ ಇದನ್ನ ಇಟ್ಟಿಲ್ಲ, ಹೋಟೆಲ್ ಇಟ್ಟಿಲ್ಲ ನಾನು. ನಡಿ, ಇವತ್ತರ ಇಡ್ಲಿ ತಿಂದಿ, ಚಪಾತಿ ತಿನ್ ನಡಿ. ಹಾಂ ಸರಿ, ಕೊಡು. ಸಚಿನ್ ಬಾ. ಮಮ್ಮಿ ಅಜ್ಜಿಗೆ ಮೆಡಿಸಿನ್ ತರಬೇಕು, ಬಾ ಹೋಗಿ ಬರೋಣ. ಸರಿ ಮಮ್ಮಿ. ಮಮ್ಮಿ ನಂಗೆ ಚಾಕ್ಲೇಟ್ ಕೊಡಿಸ್ ಮಮ್ಮಿ. ಬಾ ನೋಡೋಣ ಅಲ್ಲೇ. ಮಮ್ಮಿ ಜ್ಯೂಸ್ ಕೊಡಿಸ್ ಮಮ್ಮಿ. ನನ್ನ ಕಡೆ ಅಷ್ಟು ರೊಕ್ಕಿಲ್ಲೋ, ಈಗ ಮೆಡಿಸಿನ್ ದುಡ್ಡ ಜಾಸ್ತಿ ಅದ, ಬಾ ಹೋಗಿ ಹೋಗೋಣ. ಮಮ್ಮಿ ಪ್ಲೀಸ್ ಮಮ್ಮಿ. ಮೇಡಮ್ ಏನು ಬೇಕು? BP ಮತ್ತೆ ಶುಗರು, ಆಮೇಲೆ ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ ಕೊಡಪ್ಪ. ಓಕೆ ಮೇಡಮ್, ತಗೊಳ್ಳಿ. ಎಷ್ಟಾಯ್ತು? 2500 ರೂಪಾಯಿ ಆಯಿತು. ನನ್ನ ಹತ್ರ ಇವಾಗ 2000 ಇದೆ, 500 ರೂಪಾಯಿ ಬಾಕಿ ಹಾಕ್ಕೊಳ್ಳಿ. ಸರಿ ಮೇಡಮ್. ಮಮ್ಮಿ ನಂಗೆ ಚಾಕ್ಲೇಟು. ನಾನು ಇವಾಗ ರೊಕ್ಕಿಲ್ಲದಕ್ಕೆ ಬಾಕಿ ಹೇಳ್ತಾ ಇದ್ದೀನಿ, ನಡಿ ಹೋಗೋಣ. ನೋಡಿದ್ರೆ ಕ್ಯಾಲ್ಕುಲೇಷನ್ ರಾಂಗ್ ಮಾಡಿದೆ, ಕರೆಕ್ಟಾಗಿ ಮಾಡು. ನೀವು ಅಪ್ಪ ಫೋನ್ ಮಾಡಾಕತ್ತಾನೆ, ಏನು ಕೇಳೋಣ. ಹಲೋ, ಎಷ್ಟೊತ್ತು ಮಾಡ್ತೀಯದ ಫೋನ್ ಎತ್ತಕ್ಕೆ? ಮನ್ಯಾಗ ಖಾಲಿನೇ ಇರ್ತಿ ಇಲ್ಲ? ಖಾಲಿ ಇದ್ಕೊಂಡು ಲಗುನ ಫೋನ್ ಎತ್ತಕ್ಕೆ ಎಷ್ಟೊತ್ತದ? ಇಲ್ಲ, ಹುಡುಗನ ಎಕ್ಸಾಮ್ ಅಲ್ಲ, ಅದಕ್ಕೆ ಓದ್ಸಾಕತ್ತಿದ್ದೀನಿ ರೀ. ಹಾಂ ಆಯ್ತು, ಸರಿ. ಮನಿಗೆ ಏನೇನು ಬೇಕು ನೋಡು, ಗ್ರೋಸರಿ ಎಲ್ಲ ಲಿಸ್ಟ್ ಮಾಡ್ಕೊಂಡು ತೊಗೊಂಡು ಬಾ. ನಾಳೆ ನನ್ನ ಫ್ರೆಂಡ್ಸ್ ಬರ್ತಾರೆ, ಅವ್ರಿಗೆ ಪಾರ್ಟಿ ಕೊಡ್ಬೇಕು. ನಾನು ಪಾರ್ಟಿ ಕೊಡ್ತೀನಿ ಅಂತೂ ಹೇಳಿನಿ. ನೀ ಯಾವುದೂ ತಪ್ಪಿಸ್ಬೇಡ, ಏನು ಬೇಕು ನೋಡು ಎಲ್ಲ ತೊಗೊಂಡು ಬಾ. ಬಂದಮೇಲೆ ಗ್ರೋಸರಿ ಅಂಗಡಿ ಅವ್ನು ಹೇಳು, ನಾ ಬಂದು ರೊಕ್ಕ ಕೊಡ್ತೀನಿ. ಹಾಂ ಆಯ್ತು, ಸರಿ ರೀ. ಸಚಿನ್, ನೀವು ಓದ್ಕೊಂತಿರು, ನಾನು ಸ್ವಲ್ಪ ಗ್ರೋಸರಿ ಅಂಗಡಿ ಹೋಗಿ ಬರ್ತೀನಿ. ಲಕ್ಷ್ಮಿ, ಹಾಂ ಬಂದೆ ಅತ್ತೆ ಕರೆದ್ರ? ಇದು ಟಿವಿ ಏನೋ ಹತ್ತಲ್ಲ ನೋಡುವ, ಒಂದಿಟ ಸೀರಿಯಲ್ ಹತ್ತು. ನ್ಯೂಸ್ ಯಾವಾಗ ನೋಡ್ತೀಯ? ಪೇಪರ್ ಓದ್ತಿರ್ತೀರಿ, ನ್ಯೂಸ್ ನೋಡ್ತೀರಿ, ನೀವೇನು ದೊಡ್ಡ ಎಕ್ಸಾಮ್ ಬರಕ್ಕೆ ಹೋಗ್ತೀರಣ್ಣ? ಲಕ್ಷ್ಮಿ, ಸೀರಿಯಲ್ ಹಚ್ಚವ. ಸರಿ ಅತ್ತೆ, ಸೀರಿಯಲ್ ಹಚ್ಚಿ ನೋಡ್ರಿ, ಕಲರ್ಸ್ ಕನ್ನಡ ಹಚ್ಚಿನಿ, ಲಕ್ಷ್ಮಿ ಬರ ಮಾತೈತಿ. ಹಾಂ ಸರಿವಾ ಅತ್ತೆ, ನಾ ಗ್ರೋಸರಿ ತರಕ್ಕೆ ಹೋಗ್ತೀನಿ, ಏನಾರು ಬೇಕಂದ್ರೆ ನಂಗೆ ಫೋನ್ ಮಾಡ್ರಿ. ನೀ ಆರಾಮಾಗಿ ಹೋಗಿ ಬಾವ. ಏನು ಬೇಕಿತ್ತು ಲಕ್ಷ್ಮಿ ಅಕ್ಕ? ಅಣ್ಣ, ಈ ಲೀಸ್ಟ್ ತಗೋ, ಲೀಸ್ಟಲ್ಲಿರೋ ಎಲ್ಲಾನು ಪ್ಯಾಕ್ ಮಾಡು, ನಾ ಬಂದು ಮತ್ತೆ ತೊಗೊಂಡು ಹೋಗ್ತೀನಿ. ಆಮೇಲೆ ಅಕ್ಕಿ, ಬೇಳೆ, ಗೋಧಿ, ಆಯಿಲ್, ಆಮೇಲೆ ಚಹಾ ಪುಡಿ, ಆಮೇಲೆ ಸಬ್ಕಾರ ಪುಡಿ ಎಲ್ಲ ಇದರಲ್ಲಿದೆ, ಎಲ್ಲ ಪ್ಯಾಕ್ ಮಾಡಿಡ. ನಾನು ಒಂದಿಟ ಲಗುನ ಪ್ಯಾಕ್ ಮಾಡ. 2 ನಿಮಿಷನೇ ಪ್ಯಾಕ್ ಮಾಡ್ತೀನಿ, ತೊಗೊಂಡು ಹೋಗ್ಬಿಡಕಂದಿಂದ. ಆಯ್ತು ಸರಿ. ನೋಡ್ವಾ, ಎಷ್ಟತನ? 8900 ರೂಪಾಯಿ ಆಯ್ತು. ತಗೋಣ. ಲಕ್ಷ್ಮಿ, ಹೋದ ತಿಂಗಳದ ಬಾಕಿ ನಾಳೆ ನಮ್ಮ ಮನೆಯವ್ರು ಬಂದು ಕೊಡ್ತೀನಿ ಅಂತ ಯಾರ, ಇವತ್ತಿನಂತೂ ಫುಲ್ ಕ್ಲಿಯರ್ ಮಾಡೀನಿ, ನಾಳಿದ್ದು ಅವ್ರು ಬಂದ್ಮೇಲೆ ನಿಮ್ಗೆ ಕೊಡ್ತೀನಿ. ಸರಿವಾ. ಸರಿ ಅಣ್ಣ, ಬರ್ತೀನಿ. ಹಾಂ ಹಲೋ, ನಾ ಆರಾಮದೇನಿ, ನೀ ಆರಾಮದಿಯಲ್ಲ? ಲಕ್ಷ್ಮಿ, ಟೀ ತಗೊಂಡ್ ಬಾ. ಸರಿ, ನಾನು ಹಿಂಗೆ ಮತ್ತೆ ಮಾಡ್ತೀನಿ, ಅವ್ರಿಗೆ ಟೀ ಅಂತ ಒಯ್ಬೇಕು. ಹಾಂ ಬಂದೆ ರೀ. ಟೀ ತಗೋರಿ. ಮಾತಾಡ್ಬೇಡ, ನಾ ಕ್ಲೈಂಟ್ ಮೀಟಿಂಗ್ನಾಗ ಅದೀನಿ, ಅಲ್ಲೇ ಇಟ್ಟು ಹೋಗು. ಸರಿ ರೀ. ಹಾಂ ಎಸ್ ಸರ್. ಅಪ್ಪ ನಂಗೆ ಹೋಮ್ವರ್ಕ್ ಮಾಡಿಸ್ಪಾ ಅಪ್ಪ. ಸಚಿನ್, ನಂಗೆ ಇವಾಗ ಮೀಟಿಂಗಲ್ಲಿದ್ದೀನಿ, ನಾನು ಆಮೇಲೆ ಮಾಡ್ತೀನಿ. ನಂದು ಆಫೀಸ್ ಕೆಲಸ ಮಾಡಿ ಟಯರ್ಡ್ ಆಗೈತೆ, ನಿಮ್ಮ ಅಮ್ಮನ ಕಡೆ ಮಾಡಿಸ್ಕೊ ಹೋಗಪ್ಪ. ಸಚಿನ್, ನಾ ಮಾಡಿಸ್ತೀನಿ ಬಾ. ಅಪ್ಪ ಯಾವಾಗಲೂ ಯಾಕೆ ನಂಗೆ ಏನೂ ಮಾಡಿಸೋದೇ ಇಲ್ಲ? ಅಮ್ಮ ನಂದು ಹೋಮ್ವರ್ಕ್ ಮುಗೀತಮ್ಮ. ಹಾಂ ಬಾಪ, ಊಟ ಮಾಡುವ. ಅಮ್ಮ ಯಾಕಮ್ಮ ಅಪ್ಪ ಒಟ್ಟು ಹೋಮ್ವರ್ಕ್ ಮಾಡಿಸೋದಿಲ್ಲ, ಮತ್ತು ನಂಗೆ ಟೈಮೂ ಕೊಡೋದಿಲ್ಲ, ಯಾಕ? ಅಪ್ಪಾಗ ಆಫೀಸ್ ಕೆಲಸ ಇರುತ್ತಲ್ಲಪ್ಪ, ಆಮೇಲೆ ಆಫೀಸ್ನಾಗ ಕೆಲಸ ಮಾಡಿ ಟಯರ್ಡ್ ಆಗಿರ್ತಾರಲ್ವಾ. ಅಮ್ಮ, ಹಾಗಾದರೆ ನೀನು ಮನೆ ಕೆಲಸ ಮಾಡಿ ಟಯರ್ಡ್ ಆಗಿರುತ್ತೆ, ಆದರೂ ನೀನು ನನಗೆ ಮಾಡಿಸ್ತೀಯ ತಾನೆ? ನಂದೇನಪ್ಪ, ನನ್ನ ಮನೆ ಕೆಲಸ, ಅವ್ರ ಪಾಪ ಆಫೀಸಲ್ಲಲ್ವಾ. ಸರಿ ಅಮ್ಮ, ನನಗೆ ನಿದ್ದೆ ಬರ್ತಿದೆ, ನಾ ಮಲ್ಕೊಂತೀನಿ. ಓಕೆ ಸರಿಯಪ್ಪ. ಸಸ್ಯ ಲಕ್ಷ್ಮಿ, ಬೇಗ ಊಟಕ್ಕೆ ತಗೊಂಡ್ ಬಾ, ನಿಮ್ಮ ಮಾವ ಮಲಗ್ತಾರೆ ಮತ್ತೆ, ಲೇಟ್ ಆಯ್ತು. ಅತ್ತೆ ಬಂದೆ, ಒಂದೇ 10 ನಿಮಿಷ ಬಂದೆ. ಮಾವ ತಗೊಳ್ಳಿ, ಅತ್ತೆ ನೀವು ತಗೊಳ್ಳಿ. ಇಬ್ಬರಿಗೂ ನೀವು ಹೇಳಿದಂಗೆ ಗಂಜಿ ಮತ್ತೆ ವೆಜಿಟೇಬಲ್ ಹಾಕಿ ಗಂಜಿ ಮಾಡಿ ನೋಡಿ. ಹಾಂ ಸರಿ, ನಿಮ್ಮ ಮಾವಂಗೂ ಹೊಟ್ಟೆಗೆ ಒಳ್ಳೇದು. ಆಯ್ತು ನಡಿ. ನೀನು ಮಲ್ಕೋ ಹೋಗಮ್ಮ, ನಮ್ದೆಲ್ಲ ಆಯ್ತು, ನೀನು ಊಟ ಮಾಡಿ ಮಲ್ಕೋ. ಸರಿ ಮಾವ. ರೀ, ನಂಗೆ ಒಂದಿನ ಹಾಲಿಡೇ ಬೇಕ್ರಿ. ಡೈಲಿ ಮನ್ಯಾಗ ಇರ್ತಿ, ನಿನ್ಗೆ ಯಾಕೆ ಹಾಲಿಡೇ ಬೇಕು? ಹಾಲಿಡೇ ಬೇಕಾಗಿರೋದು ನಮಗೆ,
ನಾವು ಡೈಲಿ 10 ರಿಂದ 12 ತಾಸು ಆಫೀಸ್ನಾಗ ಕೆಲಸ ಮಾಡಿ ಫುಲ್ ಟಯರ್ಡ್ ಆಗಿರ್ತೀವಿ. ನಮ್ಮ ಬಾಡಿಗೆ ರೆಸ್ಟ್ ಬೇಕಾಗುತ್ತೆ, ನಾವು ಹಾಲಿಡೇ ಇರ್ತೀವಿ. ನೋಡ್ರಿ ನೀವು ಏನಾರ ಅನ್ಕೋರಿ, ನನಗೆ ಒಂದು ದಿನ ವೀಕ್ಲಿ ಆರ್ ಅಟ್ಲೀಸ್ಟ್ ಮಂತ್ಲಿ 2 ದಿನ ನನಗೆ ಹಾಲಿಡೇ ಬೇಕ್ರಿ. ಆಯ್ತು ಸರಿ, ಹಾಲಿಡೇ ತಗೊಂಡು ಏನು ಮಾಡ್ತಿ? ನಾನು ಒಂದು ಮಂತ್ ನನ್ನ ತವ್ರ ಮನೆಗೆ ಹೋಗಿ ಬರ್ತೀನಿ. ಅಲ್ಲಿ ಹೋಗಿರೋ ಏನು ಮಾಡ್ತಿ? ಅದು ಅಲ್ಲದೆ ನಿನ್ಗೆ ಸರಿಯಾಗಿ ಅಡ್ಗೆ 2 ಹೊತ್ತು ಮಾಡಿ ಹಾಕಕ್ಕೆ ಬರಂಗಿಲ್ಲ, ಅದನ್ನ ಕಲಿ ಫಸ್ಟ್. ಹಾಲಿಡೇ ತಗೊಂಡು ಏನು ಮಾಡ್ತಿ? ಹೌದಾ, ನಂಗೆ ಅಡ್ಗೆ ಮಾಡಕ್ಕೆ ಬರಂಗಿಲ್ಲಲ್ಲ. ಅಡ್ಗೆ ಮಾಡೋರ್ನ ಇಟ್ಕೋರಿ, ಅವ್ರು ಬರ್ತಾರಲ್ಲ ಅವ್ರಿಗೆ ಹೇಳಿ ನಿಮಗೆ ಎಂಥದ್ದು ಬೇಕು ಅಂಥದ್ದು ಮಾಡಿಸ್ಕೊರಿ. ಹೌದಾ? ಅಲ್ಲ ಏನು ಮಾಡ್ತೀನಿ ನಿನ್ನ ಕೆಲಸ ಮನ್ಯಾಗ? ಹಾಂ, ಏನು ಗುಡ್ಡೆ ಹಾಕ್ತೀನಿ ನೀನು ನಿನಗೆ ಹಾಲಿಡೇ ಕೊಡಕ್ಕೆ? ಏನು ಮಾಡ್ತೀನಿ ನೀವೇ ನೆನಪು ಮಾಡ್ಕೊರಿ. ಈಕೇನಾರು ಊರಿಗೆ ಹೋದ್ಲಂದ್ರೆ ಈಕಿ ಅಡ್ಗೆ ಯಾರು ಮಾಡ್ತಾರ? ನನಗೆ ಟಾವೆಲ್ ಯಾರು ತಂದು ಕೊಡ್ತಾರ? ಅಪ್ಪ ಅಮ್ಮನ ಯಾರು ನೋಡ್ಕೊತಾರ? ಆಮೇಲೆ ಅವ್ನ ಟ್ಯೂಷನ್ಗೆ ಯಾರು ಕಳಿಸ್ತಾರ? ಮನೆ ಕ್ಲೀನಿಂಗು, ಬಟ್ಟೆ ವಾಶು ಎಲ್ಲ ಅಪ್ಪ ಎಷ್ಟೊಂದು ಆಗುತ್ತೆ. ಆಮೇಲೆ ಮಾರ್ನಿಂಗ್ ನಾ ಆಫೀಸ್ಗೆ ಹೋಗೋ ಟೈಮಿಗೆ ಆನ್ ಟೈಮ್ ಬಾಕ್ಸ್ ಯಾರು ಕಟ್ಟೋದು? ಅಪ್ಪ ಅಮ್ಮನ ಯಾರು ನೋಡ್ಕೊಳ್ಳೋದು? ಗ್ರೋಸರಿ ಯಾರು ತರೋದು? ಟ್ಯೂಷನ್ಗೆ ಯಾರು ಕಳಿಸೋದು? ಸಾಲಿಗೆ ಯಾರು ಕರ್ಕೊಂಡು ಬರೋದು? ಅಲ್ಲಿ ಮನೆಯೆಲ್ಲ ಯಾವಾಗ ಮ್ಯಾನೇಜ್ ಮಾಡೋದು ಇದನ್ನೆಲ್ಲ? ಆಕೇನಾದ್ರು ಹೋದ್ಲಂದ್ರೆ ಭಾಳ ಕಷ್ಟ ಆಗತ್ತಿದೆ. ಆಯ್ತು ಸರಿ, ನೀ ಊರಿಗೆ ಹೋಗಕ್ಕೆ ನಿನಗೆ ದುಡ್ಡು ಬೇಕಲ್ಲ, ಅದನ್ನು ನಾನು ಕೊಡ್ಬೇಕಣ್ಣ. ಆಮೇಲೆ ಕೆಲಸದವಳನ್ನ ಇಟ್ಕೊಂಡ್ರೆ ಕೆಲಸದವಳಿಗೆ ಯಾರು ದುಡ್ಡು ಕೊಡ್ಬೇಕು, ಅದನ್ನೆಲ್ಲ ಎಲ್ಲಿಂದ ಕೊಡಲಿ? ನನಗೇನು ದುಡ್ಡು ಬೇಡ, ನನ್ನ ಹತ್ರ ಐತಿ ದುಡ್ಡು. ಆಮೇಲೆ ಇನ್ನಿಂದ ಹೋಗ್ಬೇಕಲ್ಲ, ಕೆಲಸದವಳನ್ನ ಇಟ್ಟಿರ್ತೀನಲ್ಲ, ಆಕಿಗೂ ದುಡ್ಡು ನಾನು ಕೊಟ್ಟೋಕ್ಕಿನಿ. ಅಲ್ಲ, ನೀ ಏನು ಕೆಲಸ ಮಾಡಿ ಅಂತ ನಿನ್ನ ಹತ್ರ ಅಷ್ಟೊಂದು ದುಡ್ಡು ಇರ್ತಾವು? ಅದ ನಾ ಕೊಟ್ಟಿದ್ದ ದುಡ್ಡೊಳಗೆ ಉಳಿಸ್ಕೊಂಡು ಇಟ್ಕೊಂಡಿರ್ತಿ. ಅಲ್ರಿ, ನೀವು ಬಂದು ಸ್ಯಾಲ್ರಿ ಒಳಗೆ ನಾನು ಉಳಿಸ್ಕೊಂತೀನಿ. ಅಲ್ಲ, ನೀವು ಕೊಟ್ಟು ದುಡ್ಡು ಮನೆ ನಿಭಾಯಿಸಾಕ ಸಾಲಂಗಿಲ್ಲ. ಎಷ್ಟು ಖರ್ಚೈತಿ ಗೊತ್ತು ನಿಮಗೆ? ಎಷ್ಟು ಉಳಿಸ್ತೀನಿ ಅಂತ? ಉಳಿಸ್ತೀನ? 1 ರೂಪಾಯಿ ಉಳಿಯಂಗಿಲ್ಲ ನೀವು ಕೊಟ್ಟಿದ್ದು. ಇನ್ನು ನನ್ನ ಕೈಯಿಂದನೇ ನಾನು ಹಾಕಿ ತೊಗೊತೀನಿ. ಹೌದಾ? ಹಂಗಾರೆ ದುಡ್ಡು ಎಲ್ಲಿಂದ ಬಂತು ನಿನ್ನ ಹತ್ರ? ಬ್ಲೌಸ್ ಡಿಸೈನ್ ಮಾಡ್ತೀನಿ, ಆಮೇಲೆ ಸ್ಟಿಚಿಂಗ್ ಮಾಡ್ತೀನಿ ನಾನು. ಹೌದು, ಎಷ್ಟು ಸರಿ ನೀವು ಸಚಿನ್ ಸ್ಕೂಲಿಗೆ ಹೋಗಿರಿ? ಹಾಲು ನಾವು ಎಷ್ಟು ಸರಿ ನೀವು ರೊಕ್ಕ ಕೊಟ್ಟಿರಿ? ಗ್ರೋಸರಿ ಅಂಗಡಿಗೆ ಯಾವಾಗ ಹೋಗಿರಿ ನೀವು? ಮೆಡಿಕಲ್ ಶಾಪಿಗೆ ಯಾವಾಗ ಹೋಗಿರಿ ನೀವು? ಅತ್ತಿ ಮಾವನ್ ಟ್ಯಾಬ್ಲೆಟ್ಸ್ ಎಷ್ಟು ದುಡ್ಡು ಐತೆ ಅನ್ನೋದು ಗೊತ್ತೈತಿ? ವೆಜಿಟೇಬಲ್ ರೇಟ್ ಎಷ್ಟೈತೆ ಅನ್ನೋದು ಗೊತ್ತೈತಿ ನಿಮಗೆ? ಹಾಂ, ಸಚಿನದ ಟ್ಯೂಷನ್ ಫೀ ಎಷ್ಟೈತೆ ಅನ್ನೋದು ಗೊತ್ತೈತಿ ನಿಮಗೆ? ಅಲ್ಲ, ಆಫೀಸ್ ಕೆಲಸನ ರಗಡ್ ಇರ್ತೈತೆ ನನಗೆ. ಅಂಥದ್ರಾಗ ನೀ ಇದನ್ನೆಲ್ಲ ನಾನೇನು ಮಾಡಲಿ? ನೀ ನೋಡು, ಮತ್ತು ನೀ ಮ್ಯಾನೇಜ್ ಮಾಡ್ತಿ ಅಂತನ ನಾನೆಲ್ಲ ನಿನ್ನ ಕೈ ರೊಕ್ಕ ಕೊಡ್ತೀನಿ. ಮತ್ತು ಎಲ್ಲ ನಾನು ನೋಡ್ಕೊಂತ ಕುಂದ್ರೆ ಆಫೀಸ್ ಕೆಲಸ ಯಾರು ಮಾಡೋರು? ಸ್ವಲ್ಪ ಮನಿದು ಒಮ್ಮೆ ನಿಭಾಯಿಸಿ ನೋಡ್ರಿ, ಗೊತ್ತಾಗುತ್ತೆ ಎಷ್ಟು ಖರ್ಚಾಗುತ್ತೆ, ಎಷ್ಟು ಖರ್ಚಿಲ್ಲ, ಏನೇನು ಇರ್ತ ಅಂತ ಹೇಳಿ. ಆಫೀಸ್ ಕೆಲಸ, ಆಫೀಸ್ ಬಾಸ್ ಎಷ್ಟು ಇರ್ತಾನೆ ನಿನಗೇನು ಗೊತ್ತು? ಓ, ನೀವು ಗಂಡು ಮಕ್ಕಳು ಬರೀ ಆಫೀಸು ಜಾಬ್ ಮಾಡೋಕೆ ಅಷ್ಟ ಅಲ್ಲ, ಸ್ವಲ್ಪ ಮನೆ ಕೆಲಸ ಮಾಡೋಕ್ಕೂ ಬರ್ರಿ. ನಾನು ಮಾರ್ನಿಂಗ್ 5 ಗಂಟೆಗೆ ಸ್ಟಾರ್ಟ್ ಆಗಿ ರಾತ್ರಿ 10-12 ಹೊಡೆದ್ರೂ ನಾನು ಇನ್ನೂ ಮಲಗಲ್ಲ, ಇನ್ನೂ ಕೆಲಸ ಇರ್ತೈತೆ ನನಗೆ. ನಿಮಗೆ ಆಫೀಸ್ಗೆ ಹೋಗಿ ಬರ್ತೀರಿ 9 ಗಂಟೆಗೆ, ಒಂದು 5-6ಕ್ಕೆ ಬಿಡ್ತೀರಿ. ಆದ್ರೆ ಒಂದಿಟ್ಟು ಎಕ್ಸ್ಟ್ರಾ ಕೆಲಸ ಮಾಡಿದ್ರೆ ಒಂದು 10 ಗಂಟೆಗೆ ಆದ್ರೆ ಮುಗಿತೈತಿ. ಮುಗಿದ್ಮೇಲೆ ನೀವು ಮಕ್ಕೊಂಡು ಬಿಡ್ತೀರಿ. ಆಮೇಲೆ ನೀವು ಸಂಡೇ ಸ್ಯಾಟರ್ಡೇ ಹಾಲಿಡೇ ಅಂತ ಸಿಗುತ್ತೆ. ನಮಗೆ ಮಾರ್ನಿಂಗ್ ಆದ ತಕ್ಷಣ ನಿಮಗೆ ಟಿಫಿನ್ ಮಾಡಿಕೊಡ್ಬೇಕು, ಆಮೇಲೆ ಮಗುಗೆ ಟಿಫಿನ್ ಮಾಡಿಕೊಡ್ಬೇಕು, ಅತ್ತಿ ಮಾವಾಗ ಏನು ಬೇಕಂತ ನೋಡ್ಕೋಬೇಕು, ಮಗುಗೆ ಟ್ಯೂಷನ್ ಕರ್ಕೊಂಡು ಹೋಗ್ಬೇಕು, ಮಗನ ಸ್ಕೂಲಿಗೆ ಬಿಟ್ಟು ಬರ್ಬೇಕು, ಗ್ರೋಸರಿ ತರಬೇಕು, ಮೆಡಿಸಿನ್ ತರಬೇಕು, ವೆಜಿಟೇಬಲ್ ತರಬೇಕು, ಎಲ್ಲ ತರೋದು. ಹಂಗೆ ನಾನು ಬ್ಲೌಸ್ ಡಿಸೈನ್ ಮಾಡ್ತೀನಿ ನಾನು. ನೀವು ಹೇಳೋದು, ಜಾಬ್ಗೆ ಹೋಗೋದು, ಬಂದು ಮಲ್ಕೊಳ್ಳೋದು. ಓನ್ಲಿ ಜಾಬು, ದುಡಿಯೋಕೆ ಹೋಗೋದು ಬರೋದು, ದುಡಿಯೋಕೆ ಹೋಗೋದು ಬರೋದು, ಮಲ್ಕೊಳ್ಳೋದು, ತಿನ್ನೋದು, ಹೋಗೋದು ಬರೋದು, ಮಲ್ಕೊಳ್ಳೋದು. ನಿಮ್ಗೆ ವಿಷಯ ಗೊತ್ತನ ಮ್ಯಾಗಿನ ಹೆಚ್ಚಿನ ಖರ್ಚೆಲ್ಲ ಹೆಂಗೆ ನಿಭಾಯಿಸ್ತೀನಿ ಅಂತ ಹೇಳಿ. ಮತ್ತು ಇದ್ರ ಮೇಲೆ ನಾವು ಯಾವುದಕ್ಕೂ ಆಸೆ ಪಡೋಂಗಿಲ್ಲ, ಹೆಚ್ಚಿ ಖರ್ಚು ಮಾಡೋಂಗಿಲ್ಲ, ಯಾವುದೋ ಆಸೆ ಪಟ್ಟು ತೊಗೊಳ್ಳೋ ಹಂಗಿಲ್ಲ. ನಾವು ಎಲ್ಲನೂ ಮ್ಯಾನೇಜ್ ಮಾಡಬೇಕು. ಇಷ್ಟೆಲ್ಲ ಮಾಡಿದ್ರೂ ಒಂದು ದಿನ ನೀವು ಹೆಂಗೆ ಮಾಡಿ ಅಂತ ಕೇಳಂಗಿಲ್ಲ, ಹೆಂಗೆ ಅದಿ ಅಂತ ಕೇಳಂಗಿಲ್ಲ, ಆರಾಮದಿಯಾ ಆರಾಮಿಲ್ಲ ಒಂಚೂರು ವಿಚಾರಿಸಂಗಿಲ್ಲ. ಬರೀ ನೀವು ಆತು, ನಿಮ್ಮ ಆಫೀಸ್ ಆತು, ಇದಾತು. ಲಕ್ಷ್ಮಿ ಬಾರವ್ವ, ನಿಮ್ಮ ಅತ್ತಿಗೆ ಏನೋ ಗೋಣ್ ಹಿಡ್ಕೊಂಡೈತಂತ, ಒಂದು ಟ್ಯಾಬ್ಲೆಟ್ ಅವ್ರ ಕೊಡ್ಬಾರವ್ವ, ಭಾಳ ತ್ರಾಸ ಮಾಡ್ಕೊಳಕತ್ತಾಳ. ಆಯ್ತು ಸರಿ ಮಾವ, ಬಂದೆ. ಕೈ ಕೊಡ್ರಿ, ಮಸಾಜ್ ಕೈ ಹಿಡ್ಕೊಂಡು ಬಿಟ್ಟೈತಿ. ಸರಿ, ಇಲ್ಲ ನಾನು ಕಾಲು ಓದ್ತೀನಿ. ನವೀನ, ನೀ ಯಾಕಿಲ್ಲಿ ಬಂದಿ? ಎಲ್ಲ ಲಕ್ಷ್ಮಿ ಮಾಡ್ತಾ ಹೋಗು, ಮಲ್ಕೋ ಹೋಗು. ಗಂಡು ಮಕ್ಳು ಇದೆಲ್ಲ ಮಾಡಬಾರ್ದು. ಅದು ಅಲ್ದ ನೀ ಆಫೀಸ್ ಮುಗಿಸ್ಕೊಂಡು ಬಂದಿರ್ತಿ, ಸುಸ್ತಾಗಿರ್ತಿ, ಮತ್ತು ನಾಳೆ ಬೆಳಗ್ಗೆ ಲಘು ಹೇಳ್ಬೇಕು, ಹೋಗು. ಅಮ್ಮ, ಲಕ್ಷ್ಮಿ ನಮ್ಗಿಂತ ಮೊದಲು ಹೇಳ್ತಾಳ, ರಾತ್ರಿ 12 ಆದ್ರೂ ಮಲಗಲ್ಲ, ಮನಿ ಫುಲ್ ಆಕಿನ ಮ್ಯಾನೇಜ್ ಮಾಡ್ತಾಳ. ಹೌದಪ್ಪ, ಕರೆಕ್ಟಾಗಿ ಹೇಳಿದ್ದೀನಿ ನೋಡು. ಲಕ್ಷ್ಮಿ ಎಲ್ಲ ಮಾಡ್ತಾಳ. ನಾ ನಿಮ್ಮ ಅಮ್ಮಗೆ ಎಷ್ಟು ಸರ್ತಿ ಹೇಳಿ ನಾನು ಈ ಮಾತು. ಹಂಗ ಆಕಿಗೆ ನೀ ಕೆಲಸ ಮಾಡಾಕ ಸಹಾಯ ಮಾಡು. ಸಹಾಯ ಮಾಡ್ಲಿಕ್ಕಂದ್ರೂ ಪರವಾಗಿಲ್ಲ, ಆಕಿ ಜಾಸ್ತಿ ಕೆಲಸ ಕೊಡಬೇಡ ಅಂತಾನೂ ಹೇಳಿನ. ಹೌದೌದು, ಎಲ್ಲ ಕೆಲಸ ನಾವು ಮಾಡಬೇಕು. ನಾವು ಖಾಲಿ ಕುತ್ಕೊಂಡು ತಿಂತೀವಲ್ಲ, ಅದಕ್ಕೆ ನಿಮ್ಮ ಸೊಸಿಗೆ ನಾನು ಎಲ್ಲ ಕೆಲಸ ತ್ರಾಸ ಕೊಡ್ತೀನಿ, ಎಲ್ಲ ಕೆಲಸ ಹಚ್ತೀನಿ, ಭಾಳ ಮೈಮೇಲೆ ಬಿದ್ದು ಕೆಲಸ ಮಾಡಿಸ್ಕೊತೀನಿ. ಹೌದಲ್ಲ, ಭಾಳ ತ್ರಾಸ ಕೊಡ್ತೀನಿ ನಿಮ್ಮ ಸೊಸಿಗೆ ನಾನು. ಅವ್ವ, ನಾ ಹಂಗಂತ ಹೇಳಕತ್ತಿಲ್ಲವ್ವ. ನಿಮ್ದೂ ತಪ್ಪೈತಿ, ನಂದೂ ತಪ್ಪೈತಿ, ಎಲ್ಲಾರ್ದು ತಪ್ಪೈತಿ. ಇಲ್ಲಿ
ನಾವು ಮನೆ ಕೆಲಸ ನಮ್ಮ ಮನೆ ಕೆಲಸ ಅಂತ ನಾವು ಅನ್ಕೊಂತಾ ಇಲ್ಲ. ಎಲ್ಲ ಲಕ್ಷ್ಮಿ ಮಾಡ್ತಾಳೆ ಬಿಡು ಅಂತ ಅಕ್ಕಿನ ಮೇಲೆ ಬಿಟ್ಬಿಡಾಕತ್ತೀವಿ. ಬರೀ ಜಾಬ್ ಜಾಬ್ ಅಂತ ನಂತೀವಿ. ಮನೆ ಕೆಲಸನೂ ನಾವು ಒಂದಿಟ್ಟು ಶೇರ್ ಮಾಡಿದ್ರೆ ಅಕ್ಕಿಗೂ ಹಗುರಾಗತ್ತಲ್ಲ. ನಾನು ಇಡೀ ದಿನ ಮನ್ಯಾಗಿರ್ತಿ ಏನು ಮಾಡ್ತೀನಿ ಕೆಲಸ ಅಂತೀನಿ, ಆದ್ರೆ ಇಡೀ ದಿನ ಮನ್ಯಾಗಿದ್ದಕ್ಕೆ ಎಷ್ಟು ಕೆಲಸ ಮಾಡ್ತಾ ಅಂತ ನನಗೆ ನಿನ್ನೆನ ಗೊತ್ತಾಗಿದ್ದು. ಭಾಳ ಕೆಲಸ ಮಾಡ್ತಾಳವ್ವ. ನಿನ್ನ ನೋಡ್ಕೊಂತಾಳ, ಮನಿ ನೋಡ್ಕೊಂತಾಳ, ಮನಿ ಮ್ಯಾನೇಜ್ಮೆಂಟ್ ಮಾಡ್ತಾಳ, ಆಮೇಲೆ ಸಚಿನನ್ನು ಸ್ಕೂಲಿಗೆ ಬಿಟ್ಟು ಬರ್ತಾಳೆ, ಹೋಮ್ವರ್ಕ್ ಮಾಡಿಸ್ತಾಳೆ, ಎಷ್ಟೆಲ್ಲ ಮಾಡ್ತಾಳಕ್ಕಿ ಕೆಲಸ. ಅದಕ್ಕೆ ನಾನು ಏನು ಡಿಸೈಡ್ ಮಾಡೀನಿ ಅಂದರೆ ನಾನು ಅಕ್ಕಿಗೆ ಸ್ವಲ್ಪ ಹೆಲ್ಪ್ ಮಾಡ್ಬೇಕಂತ ಮಾಡೀನಿವ. ಅಕ್ಕಿಗೂ ಸ್ವಲ್ಪ ರೆಸ್ಟ್ ಕೊಟ್ರತ್ತಂತೆ. ಏನು ಬ್ಯಾಡ್ರಿ, ನೀವೇನು ಮನೆ ಕೆಲಸ ಮಾಡೋದು ಬೇಡ. ಜಸ್ಟ್ ನಂಗೆ ಸಚಿನನ್ನ ಟೈಮಿಗೆ ಸ್ಕೂಲು ಮತ್ತು ಟ್ಯೂಷನ್ಗೆ ಬಿಟ್ಟು ಬಂದ್ರೆ ಅಷ್ಟೇ ಸಾಕು. ಎಷ್ಟೋ ಹೆಲ್ಪ್ ಆಗುತ್ತೆ. ಅತ್ತಿ ಮಾವನ್ನ ನೋಡ್ಕೊಳ್ಳೋದು ನನಗೇನು ಇದು ಇಲ್ಲ, ನಾನು ಮಾಡ್ತೀನಿ, ನನ್ನ ಜವಾಬ್ದಾರಿ ಅದು. ಆಯ್ತು ಸರಿ, ನಾನೇ ಸಚಿನನ್ನು ಸ್ಕೂಲ್ಗೆ ಟ್ಯೂಷನ್ಗೆ ನಾನೇ ಬಿಡ್ತೀನಿ, ಹೋಮ್ವರ್ಕು ನಾನೇ ಮಾಡಿಸ್ತೀನಿ. ಅಪ್ಪ ನಿಜವಾಗ್ಲೂ ನೀ ನನಗೆ ಟ್ಯೂಷನ್ಗೆ ಬಿಡ್ತೀಯಾ? ಅಯ್ಯೋ, ತುಂಬ ಖುಷಿ ಆಗ್ತಿದೆಯಪ್ಪ. ಸಾರಿ ಲಕ್ಷ್ಮಿ, ಆ್ಯಂಡ್ ಸಾರಿ ಮಗನೇ ಟೈಮ್ ಕೊಡೋದಕ್ಕೆ. ಅಪ್ಪ ನಾನು ನಾಳೆ ನಿಂಗೆ ನನ್ನ ಫ್ರೆಂಡ್ಸ್ನೆಲ್ಲ ತೋರಿಸ್ತೀನಿ ನಿನಗೆ ಸ್ಕೂಲಲ್ಲಿ. ಸರಿನಪ್ಪ, ಈಗ ಮಲ್ಕೋ ಹೋಗು. ಅಪ್ಪ ಸ್ಕೂಲ್ಗೆ ಹೋಗೋ ರೂಟ್ ಇದಲ್ಲಪ್ಪ, ಸ್ಕೂಲ್ ಚೇಂಜ್ ಆಗಿದೆ. ಹೌದಪ್ಪ, ಇಷ್ಟು ದಿವ್ಸ ನಿಮ್ಮಮ್ಮ ಬಿಡ್ತಿದ್ಲಲ್ಲ, ಹಂಗಾಗಿ ನಂಗೆ ಗೊತ್ತಾಗಿಲ್ಲ. ಈ ಸೈಡ್ ಹೋಗೋದಾ? ಆಯ್ತು ಸರಿ, ಹೋಗೋಣ ನಡಿ. ಅವ ಏನು ಹುಡುಕ್ತಿದ್ದೆ? ನಾನು ಗುಡುಗಿ ಹುಡುಕ್ತಿದ್ದೀನವ್ವ. ನಾ ಹುಡುಕೊಡ್ತೀನಿ. ಅಯ್ಯೋ ಬೇಡವ್ವ, ನಾನೇ ಇಟ್ಟು ನಾನು ಹುಡುಕಿ ನಾನು ತಗೊಂತೀನಿ. ನೀವು ಆರಾಮಾಗಿರೋಗುವ, ನೀ ಅಡ್ಗೆ ಕೆಲಸ ಮಾಡೋಕೆ ಸಾಕು. ಸರಿ ಮಾವ. ಅತ್ತೆ ಎಲ್ಲಿಗೆ ಹೋಗ್ತಿದ್ದೀರಾ? ಕಾಯಿಪಲ್ಯ ತರಕ್ಕೆ ಹೋಗ್ತಿದ್ದೀನಿ. ಅಯ್ಯೋ ಬೇಡ, ನಾ ತರ್ತೀನಿ ಬನ್ನಿ. ಅಯ್ಯೋ ಇರ್ಲಿ ಬಿಡು, ನನಗೂ ಸ್ವಲ್ಪ ಅಡ್ಡಾಡಿದಂಗೆ ಆಗುತ್ತೆ, ಕಾಲು ನೋವು ಕೈ ನೋವು ಬರೋದೆಲ್ಲ ಹೋಗುತ್ತೆ. ನೀನು ಸ್ವಲ್ಪ ಅಡುಗೆ ಕೆಲಸ ಮಾಡು, ನಾನು ಅಷ್ಟೊಳಗೆ ತೊಗೊಂಡು ಬರ್ತೀನಿ. ನಿನಗೂ ಸ್ವಲ್ಪ ಕೆಲಸ ಕಡಿಮೆ ಆಗುತ್ತಲ್ವಾ? ನೋಡಿ, ಎಲ್ಲರೂ ಅವ್ರವ್ರ ಕೆಲಸ ಅವ್ರವ್ರು ಮಾಡ್ಕೊಳಕತ್ರು. ಇವಾಗ ನೋಡಿ, ನನಗೆ ಸ್ವಲ್ಪ ಕೆಲಸ ಕಡಿಮೆ ಆಯಿತು ತಾನೆ. ಹಾಗೆ ನಾನು ಬ್ಲೌಸ್ ಸ್ಟಿಚಿಂಗ್ ಮಾಡೋದಕ್ಕೂ ನನಗೆ ಹೆಲ್ಪ್ ಆಯಿತು. ನನಗೂ ನೆಮ್ಮದಿಯಿಂದ ಇರುತ್ತೆ. ಬರೀ ಟೆನ್ಷನಲ್ಲೇ ಜೀವನ ಕಳಿಬೇಕಾಗುತ್ತೆ ಹೌಸ್ ವೈಫ್ ಆದರೆ. ಸೊ ನಿಮ್ಮ ಮನೇಲೂ ನೀವು ನಿಮ್ಮ ಹೆಂಡತಿಗೆ ಸಹಾಯ ಮಾಡೋದನ್ನು ಕಲೀರಿ, ನಿಮ್ಮ ಸೊಸೆಗೆ ಸಹಾಯ ಮಾಡೋದನ್ನು ಕಲೀರಿ. ಅವಳು ಮನೆ ಕೆಲಸದವಳು, ಮನೆಯವಳು ಅಂತ ಭಾವಿಸಬೇಡಿ. ಅವಳು ನಿಮ್ಮ ಮನೆಯವಳು, ನಿಮ್ಮ ಮಗಳು ಎಂದು ಭಾವಿಸಿ. ಧನ್ಯವಾದಗಳು.